ಕಾಲ್ಪರ್ ಮಾಡಿದ್ದಾರೆ ಈಗಾಗಲೇ. ಇದು ಒಂದು ಯಾವ ಆಧಾರದ ಮೇಲೆ ಇರ್ತದೆ? PUC. ನಿಮ್ಮ ಒಂದು PUC ಆಧಾರದ ಮೇಲೆ ಏನಪ್ಪ ಅಂದ್ರೆ ಇದು ಇರ್ತದ. PUC ಮುಗಿದಿರ್ಬೇಕು. ಇದಕ್ಕೆ ಏನು ಮುಗಿದಿರ್ಬೇಕು? PUC ಮುಗಿದಿರ್ಬೇಕು. ತಲಾಟಿ ನೌಕರಿಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಏನಪ್ಪ ಅಂದ್ರೆ PUC ಮುಗಿದಿರ್ಬೇಕು. ಸರ್ ನಮ್ಮದು 99 ಆಗೈತಿ, 98 ಆಗೈತಿ, 97 ಆಗೈತಿ, ಇದು ನಮ್ದು ಆಗುತ್ತಾ? ಇಲ್ಲ. ಇದಕ್ಕೆ ಎಕ್ಸಾಮ್ ನೋಡಿ ಸರ್. ಎಷ್ಟು ಎಕ್ಸಾಮ? 2 ಎಕ್ಸಾಮ್ ನೋಡಿ ಸರ್. ಪೇಪರ್ 1 ಮತ್ತೊಳ್ಳೆ ಪೇಪರ್ 2 ಅಂತೇಳಿ 2 ಪೇಪರ್ ನೋಡಿ ಸರ್. ಇಲ್ಲಿ 2 ಎಕ್ಸಾಮ್ ಇರ್ತಾವೆ. ಇನ್ನು ಇದಕ್ಕೆ 35 PUCಯಲ್ಲಿ 35, 50, 45 ನಮ್ದು ಆಗೈತ್ರಿ. ಎಸ್, ನೀವು ಕೂಡ ಅಪ್ಲಿಕೇಶನ್ಗಳನ್ನು ಈ ತಲಾಟಿ ಹುದ್ದೆಗೆ ಸಲ್ಲಿಸ್ಕೊಳ್ಬೋದು. 35 ಆದವರು ಆಗಲಿ, 50 ಆಗಲಿ, 45 ಆಗಲಿ, ನಮ್ದು ಅತಿ ಕಡಿಮೆ ಪರ್ಸೆಂಟೇಜ್ ಆಗಿದೆ, ನಾವು ಜಸ್ಟ್ ಪಾಸ್ ಆದವ್ರು ಕೂಡ ಏನಪ್ಪ ಅಂದ್ರೆ ಈ ಹುದ್ದೆಗೆ ಏನಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಬೋದು. ಅದಾದಮೇಲೆ ಡಿಪ್ಲೊಮಾದವ್ರಿಗೆ ಡಿಪ್ಲೊಮಾದವ್ರು ಕೂಡ ನೀವು ಕೂಡ ಪಾಸ್ ಆಗಿದ್ರಪ್ಪ ಅಂದರೆ ಅಪ್ಲಿಕೇಶನ್ಗೆ ಸಲ್ಲಿಸ್ಬೋದು. ಡಿಪ್ಲೊಮಾದವ್ರು ಮತ್ತು IT ದವ್ರಿಗೆ ಅವಕಾಶ ಇರಲ್ಲ ಇಲ್ಲಿ. ಇನ್ನು ನಮ್ಮದು ಕೇವಲ 10th ಪಾಸ್ ಆಗಿದೆ, 10th ಮಾತ್ರ ಮುಗಿದಿದೆ, PUC ಮುಗಿದಿಲ್ಲ ಅನ್ನೋರಿಗೆ ಅವಕಾಶ ಇಲ್ಲ. ನಿಮ್ಮದು ಎನಿ ಕಂಡೀಷನ್ PUC ಮುಗಿದಿರಬೇಕು. PUC ಜಸ್ಟ್ ಪಾಸ್ ಆದರೂ ಕೂಡ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ನಮ್ದು ಏನಾದರೂ ಪರ್ಸೆಂಟೇಜ್ ಆಗಿದೆ, 99 ಆಗಿದೆ, 98 ಆಗಿದೆ, ಇಲ್ಲ ನಮಗೇನಾದರೂ ಹುದ್ದೆ ಕೊಡ್ತಾರಾ? ಇಲ್ಲ. ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ನಿಮ್ಮ ಹುದ್ದೆ ವಿಂಗಡಣೆ ಆಗೋದಿಲ್ಲ. ಇನ್ನು ಏನಪ್ಪ ಅಂದ್ರೆ ಎಕ್ಸಾಮ್ ನಡೆಸ ಅಂತ ಹೇಳಿದೆ. ಇನ್ನು ಜಿಲ್ಲಾವಾರು ಡಿಸ್ಟಿಕ್ ವೈಸು ಒಂದು ಹುದ್ದೆಗಳನ್ನು ಬಿಟ್ಟಿರ್ತಾರೆ. ಈಗ ಸಪೋಸ್ ನೋಡ್ತಾ ಹೋದ್ರೆ ನಾವು ಬೆಳಗಾವಿ ಡಿಸ್ಟಿಕ್ ಒಂದು 50, ಹಿಂಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಿಂಗಿರುತ್ತಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಇಷ್ಟಿಷ್ಟು ಹುದ್ದೆಗಳನ್ನು ನೇಮಕ ಮಾಡ್ತಾರೆ. ಪ್ರತಿ ಜಿಲ್ಲೆಗಳಿಗೆ ಇಷ್ಟು ಹುದ್ದೆಗಳನ್ನ ಬಿಟ್ಟಿರ್ತಾರೆ. ಅಲ್ಲಿ ನೀವೇನಪ್ಪ ಅಂದ್ರೆ ನಿಮ್ಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆಗೆ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಗಳನ್ನ ಸಲ್ಲಿಸ್ಕೊಳ್ಬೋದು. ಅದನ್ನ ಆಫೀಷಿಯಲ್ ವೆಬ್ಸೈಟಲ್ಲಿ ನೀವು ತಾವು ನೋಡ್ಕೊಂಡಿರೋದೊಂದು ಸ್ವಲ್ಪ ಇಲ್ಲಿ ಎಡಿಟಿಂಗ್ ಒಳಗೆ ಸ್ವಲ್ಪ ಕಷ್ಟ ಆಗ್ತಾ ಇರೋದು. ಇನ್ನು ಹೊಳೆ ಬಂದ್ಬಿಟ್ಟು ಏಜ್ ನೋಡ್ರಿ, ಇಲ್ಲಿ ಎಷ್ಟಪ್ಪ ಅಂದ್ರೆ 18 to 40. ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ 18 ರಿಂದ 40. ಇನ್ನು 2A 3rd B 3 ಇವರಿಗೆಲ್ಲ ಎಷ್ಟಪ್ಪ ಅಂದ್ರೆ 43. ಇವರಿಗೆಲ್ಲ 43. SC ST ಮತ್ತು ಪ್ರವರ್ಗ 1ದವ್ರಿಗೆ ಏನಪ್ಪ ಅಂದ್ರೆ ಎಷ್ಟು 45 45ರವರೆಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತದೆ. ಸಾಮಾನ್ಯ ಅಭ್ಯರ್ಥಿಗಳು 40 ಮಟ್ಟ. 2A 3rd B 3A ಇವ್ರಿಗೆ ಏನಪ್ಪ ಅಂದ್ರೆ 43. SC ST ಪ್ರವರ್ಗವು 45. ಇವರೆಲ್ಲ ಅಪ್ ಟು 45ರವರೆಗೆ ಏನಪ್ಪ ಅಂದ್ರೆ ಈ ಹುದ್ದೆಯನ್ನು ಅರ್ಜಿ ಸಲ್ಲಿಸಬಹುದು. ಯಾರು? SC ಮತ್ತು ST ದವರು ಮತ್ತು ಪ್ರವರ್ಗ 1 ಇವ್ರಿಗೆ 43, ಇವ್ರಿಗೆ 40. ಓಕೆನಾ? ಇನ್ನು ಅದು ಬಂದ್ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ? ಈಗಾಗಲೇ 11ನೇ ತಾರೀಕು ಜುಲೈ 11, 2026, ಸುಮಾರು 9 ದಿನಗಳಾಯ್ತು ಇವತ್ತಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ. ಎಲ್ಲಿವರೆಗೆ ಅಪ್ ಟು ಲಾಸ್ಟ್ ಡೇಟ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಯಾವಾಗ? 30 ಜುಲೈ 7/26. ಯಾವಾಗ? 30 ಜುಲೈ 2026. ಇದೇ ತಿಂಗಳು 30ನೇ ತಾರೀಕು ಏನಪ್ಪ ಅಂದ್ರೆ ನಿಮ್ದು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟೊಳಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ಗೆ ಹಾಕೊಳ್ರಿ ನಾವು. ಇನ್ನು ಅಪ್ಲಿಕೇಶನ್ ಹಾಕ್ತೀವಿ ನಾವು, ಆದರೆ ಪೇಮೆಂಟ್ ಮಾಡೋಕೆ ಒಂದು ದಿವಸ ಅವಕಾಶ ಹೆಚ್ಚು ಕೊಟ್ರಲ್ಲಿ. ಪೇಮೆಂಟ್ ಮಾಡಲಿಕ್ಕೆ ಪೇಮೆಂಟ್ ಎಲ್ಲಿವರೆಗೆ? 31 ಮಟ್ಟ ಪೇಮೆಂಟ್ ಮಾಡ್ಬೋದು ನೀವು. ಎಷ್ಟು? ಒಂದು ದಿವಸ ಅವಕಾಶ ಇದೆ ಹೆಚ್ಚಿಗೆ ಪೇಮೆಂಟ್ ಮಾಡಲಿಕ್ಕೆ. ಇನ್ನು ಅದಾದಮೇಲೆ ಪೇಪರ್ 1 ಯಾವಾಗ ನಡೆಸ್ತಾರೆ? ಪೇಪರ್ ಬಗ್ಗೆ ಹೇಳೋಣ. ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 ಯಾವಾಗ ನಡೆಸ್ತಾರೆ? ಯಾವಾಗ? ಅಕ್ಟೋಬರ್ 4, 10/10/2026. ಯಾವಾಗ? ಅಕ್ಟೋಬರ್ 4, 2026. ಭಾಳ ದ್ವಿತೀಯ ಪರೀಕ್ಷೆನೂ ಯಾವತ್ತೇ ಇರ್ತದೆ. 2 ಪೇಪರ್ ಅವತ್ತು. ಟೈಮಿಂಗ್ ಬಂದುಬಿಟ್ಟು ಫಸ್ಟ್ ಪೇಪರ್ದು 1ನೇ ಪೇಪರ್ದು 10:30ರಿಂದ 12:30. 2ನೇದು ಬಂದುಬಿಟ್ಟು 2:30ರಿಂದ 4:30. ಪೇಪರ್ 1 ಯಾವಾಗ? 10:30ರಿಂದ 12:30. 12:30 ಆಗಬೇಕಿದೆ.
10 12 ಆಮೇಲೆ 2 4 ಪೇಪರ್ 1 ಇದು, ಪೇಪರ್ 2 ಇದು ನೋಡ್ರಿ. ಪೇಪರ್ 1 ಬಂದ್ಬಿಟ್ಟು 10 12, ಪೇಪರ್ 2 ಬಂದ್ಬಿಟ್ಟು 2 4. ಇನ್ನು ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮಹತ್ವವಂತ ಪಾಯಿಂಟ್ ಐತಿ. ಇಲ್ಲಿ ನೀವು ಪ್ರಥಮ ಪರೀಕ್ಷೆ ಬರ್ತಿರಲ್ಲ ಪೇಪರ್ 1, ಇಲ್ಲಿ ಪೇಪರ್ 1ದಾಗ ಇಲ್ಲಿ 100 ಮಾರ್ಕ್ಸ್ ಇರ್ತದೆ. 100 ಮಾರ್ಕ್ಸು, 100 ಕ್ವಶನ್ಸು, 100 ಮಾರ್ಕ್ಸು, 2 ತಾಸು ಟೈಮ್ ಇರ್ತದೆ. ಈ ಪರೀಕ್ಷೆಯಲ್ಲಿ ನೀವು ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ 35 ಅಂಕಗಳನ್ನು ಗಳಿಸಬೇಕಾಗ್ತದೆ. ನೀವೇನಾದರೂ 35 ಅಂಕವನ್ನು ಗಳಿಸಿದರೆ ಮಾತ್ರ ಏನಪ್ಪ ಅಂದರೆ ನೀವು ಅವತ್ತಿಂದಲೇ 2 ಪೇಪರ್ ಬರಿತೀರಿ. ಆದ್ರೆ ನೀವು ಅಲ್ಲಿ OMR ಚೆಕ್ ಆಗ್ತದೆ. ಯಾವ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲ ಇದು. ಯಾವಪ್ಪ ಅಂದ್ರೆ ಕಂಪ್ಯೂಟರ್ ಅಲ್ಲ, ಇದು OMR ಇರ್ತದೆ. OMR ಮಾದರಿಲಿ ಇರ್ತದೆ. OMR ಪ್ರಥಮ ಪರೀಕ್ಷೆ ಚೆಕ್ ಮಾಡ್ತಾರೆ. 35 ಬಿದ್ದಿದ್ದಪ್ಪ ಅಂದ್ರೆ ಕನಿಷ್ಠ ಪಕ್ಷ ಅವ ಪೇಪರ್ 2 ಚೆಕ್ ಮಾಡ್ತಾರೆ. ನೀವೇನಾದರೂ ಪ್ರಥಮ ಪರೀಕ್ಷೆಯಲ್ಲಿ 35 ಬಿಡದೇ ಇದ್ದರೆ ಆ 2 ಪೇಪರ್ ಚೆಕ್ ಮಾಡಲ್ಲ ಅವರು. 2ನೇ ಪೇಪರ್ ಚೆಕ್ ಮಾಡಲ್ಲ ಅವರು. ಯಾಕಂದರೆ 35 ಅಂಕಗಳನ್ನು ಗಳಿಸಿರ್ಬೇಕು ಪ್ರಥಮ ಪರೀಕ್ಷೆ ಒಳಗೆ. ಪ್ರಥಮ ಪೇಪರ್ ಒಳಗೆ ಎಷ್ಟಪ್ಪ ಅಂದ್ರೆ 35 ಅಂಕಗಳನ್ನು ಕನಿಷ್ಠ ಪಕ್ಷ ಬಿದ್ದಿರ್ಬೇಕು. ಕನಿಷ್ಠ ಪಕ್ಷ ಅದಾದಮೇಲೆ OMR ಮಾದರಿಲಿ ಎಕ್ಸಾಮ್ ಇರ್ತದೆ. ಒಳ್ಳೆ ಅದಾದಮೇಲೆ ಇನ್ನು ಪೇಪರ್ 2 ಅದು ಕೂಡ ಪೇಪರ್ 1, ಇದು ಪೇಪರ್ 1 ಆಯಿತು. ಪೇಪರ್ 2ದು ಇದು 100 ಕ್ವಶನ್ಸು, 100 ಮಾರ್ಕ್ಸು, ಇದು 2 ತಾಸು ಟೈಮಿಂಗ್ ನೋಡಿ. ಪೇಪರ್ 1 ಆಲ್ರೆಡಿ ಈಸಿ ಇರ್ತದೆ, ಸ್ವಲ್ಪ ಈಸಿ ಇರ್ತದೆ. ಆದರೆ ಪೇಪರ್ 2 ಟಫ್ ಇರ್ತದೆ. ಇದಕ್ಕೆ ಬಂದು ಸಿಲೆಬಸ್, ಪೇಪರ್ 2ಗೆ ಸಿಲೆಬಸ್ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಇರ್ತದೆ. ಹೊಳ್ಳಿ ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲೀಷ. ಹೊಳ್ಳಿ ಕಂಪ್ಯೂಟರ್ ನಾಲೆಜ್ ಇರಬೇಕಿದೆ. ಕಂಪ್ಯೂಟರ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗ್ತದೆ. ಕಂಪ್ಯೂಟರ್ ಬಗ್ಗೆ ನಾಲೆಜ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ. 3 ಟಾಪಿಕ್ ಅಂದ್ರೆ ಒಳಗೆ ಭಾಳ ಇರ್ತದೆ, ಎಲ್ಲ ಕತ್ತಿ ಅದ. 100 ಕ್ವಶನ್ಸು, 100 ಮಾರ್ಕ್ಸು, 2 ತಾಸು ಟೈಮಿಂಗ್ ಇರ್ತದೆ. ಇನ್ನು ಇದಕ್ಕೆ ಮತ್ತೇನು ಉಳಿತು? ನೆಗೆಟಿವ್ ಇರ್ತದೆ ರೀ. ಇದಕ್ಕೂ ನೆಗೆಟಿವ್ ಎಷ್ಟಪ್ಪ? 0.25 ನೆಗೆಟಿವ್ ಇರ್ತದೆ. ಹೊಳ್ಳಿ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಇದಕ್ಕೆ ಫಿಸಿಕಲ್ ಇರ್ತದೆ. ಕ್ವಶನ್ ಫಿಸಿಕಲ್ ಇರ್ತದೆ. ಫಿಸಿಕಲ್ಲು, ಮೆಡಿಕಲ್ಲು, ಹೈಟು, ವೇಟು, ಚೆಸ್ಟು, ನೋ ಯಾವುದೇ ರೀತಿ ಫಿಸಿಕಲ್ ಇರೋದಿಲ್ಲ, ಮೆಡಿಕಲ್ ಇರೋದಿಲ್ಲ, ಚೆಸ್ಟು, ಹೈಟು ಏನೇನು ಇರೋದಿಲ್ಲ. ಸುಮ್ಮನೆ ಡೈರೆಕ್ಟ್ ಸೆಲೆಕ್ಷನ್ ಅಲ್ಲ. ಎಕ್ಸಾಮ್ದ 2 ಎಕ್ಸಾಮ್ ಅಲ್ಲ ಸರ್. 2 ಎಕ್ಸಾಮ್ದು ಏನು ಇದು ಆಗ್ತದಲ್ಲ ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಯಾವುದೇ ರೀತಿ ಫಿಸಿಕಲ್ ಇರೋದಿಲ್ಲ, ಯಾವುದೇ ರೀತಿ ಮೆಡಿಕಲ್ ಇರೋದಿಲ್ಲ. ಹೊಳ್ಳಿ ನೋಡಿರಿ, ಎಲ್ಲ ಮಾಹಿತಿ ಕೊಡತಿ ನೋಡಿರಿ. ಅಪ್ಲಿಕೇಶನ್ ಸಲ್ಲಿಸ್ಕೊಡ್ರಿ. ಒಂದು ಹುದ್ದೆ ನಿಮ್ದು ಆಗಿಸ್ಕೊಳ್ಳೋಂಥ ಕೆಲಸವನ್ನು ನೀವು ಮಾಡಿರಿ. ಈ ವಿಡಿಯೋ ಏನಾರ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮಗೂ ಒಳ್ಳೆ ಹೊಸ ಚಾನಲ್ ಮಾಡ್ಯವು.